ಹನಿ ಟ್ರ್ಯಾಪ್ ಆಯಿತು. ಈಗ ಮನಿ ಟ್ರ್ಯಾಪ್ ಗ್ಯಾಂಗ್ ಬೆಂಗಳೂರಿನಲ್ಲಿ ಮನಿ ಟ್ರ್ಯಾಪ್ ಗ್ಯಾಂಗ್ ಸಕ್ರಿಯವಾಗಿರುತ್ತೆ. ಈ ಗ್ಯಾಂಗ್ ಕೈಗೆ ಸಿಕ್ಕರೆ ಮುಗಿತಂತೆ ಕತೆ. ಆ ಲೆವೆಲಿಗೆ ಟ್ರ್ಯಾಪ್ ಮಾಡಿ ಬಿಸಾಕ್ಬಿಟ್ಟು ಟೆಂಡರ್ ಆ್ಯಪ್ ಬಳಕೆದಾರರೇ ಇವರ ಮೇನ್ ಟಾರ್ಗೆಟ್. ಯಾರನ್ನು ಟಾರ್ಗೆಟ್ ಮಾಡ್ತಾರೆ ಇವರು ಅಂದರೆ ಟೆಂಡರ್ ಆ್ಯಪ್ ಬಳಕೆದಾರರು ಇದಾರಲ್ಲ ಅವ್ರನ್ನ ಮೇಯ್ನಾಗಿ ಟಾರ್ಗೆಟ್ ಮಾಡ್ತಾರೆ. ಅವರನ್ನು ಪರಿಚಯ ಮಾಡ್ಕೋತಾರೆ, ಸ್ನೇಹ ಬೆಳೆಸ್ತಾರೆ, ಪ್ರೀತಿಯ ಮಾತನಾಡಿ ಮೀಟ್ ಮಾಡಬೇಕು ಅಂತೆಲ್ಲ ಹೇಳಿ ಲೊಕೇಶನ್ ಕಳಿಸ್ಕೊಂಡು ಅವರೇ ಬರೋಕ್ಕೆ ಹೇಳ್ತಾರೆ. ಪಬ್ಗೆ ಬಂದಾಗಲೇ ಅಸಲಿ ಗೇಮ್ ಶುರುವಾಗೋದು. ಹುಡುಗರ ಜೊತೆ ರೊಮ್ಯಾಂಟಿಕ್ ಆಗಿ ಫೋಟೋವನ್ನು ತೆಗೆಸೋದು, ಟೆಕಿಲ್ಲ ಆರ್ಡರ್ ಮಾಡಿ ಫೋಟೋಗೆ ಪೋಸ್ ಕೊಡೋದು, ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಎಸ್ಕೇಪ್ ಆಗ್ತಾರೆ. ಟೆಕ್ಕಿಗೆ 65,000 ರೂಪಾಯಿ ಬಿಲ್ ಕೊಟ್ಟಿದ್ದಂಥ ಪಬ್ ಸಿಬ್ಬಂದಿ 4-5 ಟೆಕಿಲಾಗೆ 65,000 ಬಿಲ್ ಅಂತ ಟೆಕ್ಕಿ ಗಾಬರಿ ಆಗಿದೆ. ಮರ್ಯಾದೆಗೆ ಅಂಜೆ 65,000 ಬಿಲ್ ಪೇ ಮಾಡ್ಕೊಂಡು ಹೋಗಿದ್ದಾನೆ. ಉತ್ತರ ಕರ್ನಾಟಕ ಮೂಲದ ಯುವಕನಿಗೂ 37,000 ಬಿಲ್ಲನ್ನು ಮಾಡಲಾಗಿದೆ. ದೂರು ಕೊಟ್ಟರು ಕೂಡ ಸುಮ್ಮನಾಗ್ತಾ ಇದ್ದಂತೆ ಪೊಲೀಸರು, ಸುಮ್ಮನಾಗ್ತಿದ್ದಾರಂತೆ ಪೊಲೀಸರು. ದೂರು ಕೊಟ್ಟರು ಕೂಡ ಮನಿ ಟ್ರ್ಯಾಪ್ ಹಿಂದೆ ಪೊಲೀಸರು, ಪಬ್ ಸಿಬ್ಬಂದಿ ಶಾಮೀಲಾಗಿದ್ದಾರೆ. ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಮಾಡಲಾಗ್ತದೆ. ಫಸ್ಟ್ ಓದೋನ್ ದಡ್ಡ, ಯಾರೋ ಹುಡುಗಿ ಸಿಕ್ಕಿದ್ಲು ಅಂತ ಹೋದ ಪಬ್ಗೆ, ಅವಳ ಜೊತೆ ಫೋಟೋಗೆಲ್ಲ ಪೋಸ್ ಕೊಟ್ಟ, ಅವರು ತಿಂದು ತೇಗಿದ್ದೆಲ್ಲ ಅವನೇ ಬಿಲ್ ಕೊಡಂಗಾಯ್ತು. ಟೆಂಡರ್ ಅನ್ನುವಂಥ ಆ್ಯಪ್ನಲ್ಲಿ ಪರಿಚಯ ಆಗಿದ್ದಂಥವ್ರು. ಹಿಂಗೆ ಸಾಕಷ್ಟು ಜನಕ್ಕೆ ಮೋಸ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಮಾಡಲಾಗ್ತದೆ. ಅದು ಟೆಕ್ಕಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ, ಅವನು ಕಳ್ಕೊಂಡಿರೋದು 65,000. ಪೊಲೀಸರು ಸ್ಪಂದಿಸ್ತಾ ಇಲ್ಲ, ಇಂಥ ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತದೆ. ಅವರು ಕೂಡ ಶಾಮೀಲಾಗ್ಬಿಟ್ಟಿದ್ದಾರೆ ಇದರಲ್ಲಿ ಅಂತ. ಪೊಲೀಸರು ತನಿಖೆ ಮಾಡ್ತಾರಾ, ಪ್ರಕರಣ ದಾಖಲು ಮಾಡ್ಕೊಳ್ತಾರಾ ಗೊತ್ತಿಲ್ಲ. ಮನಿ ಟ್ರ್ಯಾಪ್ ಪ್ರಕರಣ ನೋಡ್ತಾ ಇದ್ವಿ, ಇದೊಂಥರ ಮನಿ ಟ್ರ್ಯಾಪು. ಆ್ಯಪ್ಗಳಲ್ಲಿ ಪರಿಚಯ ಆದಂಥವ್ರ ಜೊತೆಗೆ ಡೇಟಿಂಗ್ ಹೋಗ್ತಾರಲ್ಲ, Let's go for this. Their pass paisa nahi hai, बोलते हैं